ಮೂಡ ವಾಲ್ಮೀಕಿ ಕೇಸ್ ಉಲ್ಲೇಖಿಸಿ ಸರ್ಕಾರಕ್ಕೆ ಮುಖಭಂಗ ಹಿನ್ನೆಲೆ ಬಿಜೆಪಿಗೆ ಸರಿಯಾಗಿ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದೆ. ಇದೀಗ ಅದೇ ರೀತಿಯ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿರೋದು. ನೋಡಿ, ಮೂಡ ಹಾಗೆ ವಾಲ್ಮೀಕಿ ಕೇಸಲ್ಲಿ ಯಾವ ರೀತಿ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸಿದ್ವೋ, ಬಿಜೆಪಿ ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿಸ್ತೋ ಅದೇ ರೀತಿ ಬಿಜೆಪಿಗೆ ಸರಿಯಾಗೇನೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಮಾಸ್ಟರ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಇದೀಗ ಅದೇ ರೀತಿಯ ಅಸ್ತ್ರ ಪ್ರಯೋಗಿಸೋದಕ್ಕೆ ಕಾಂಗ್ರೆಸ್ ಸಿದ್ಧತೆ. ಸಂಸತ್ತಿನಲ್ಲಿ ರಾಜ್ಯದ ಕೋವಿಡ್ ಹಗರಣದ ವರದಿ ಪ್ರಸ್ತಾಪ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವರದಿಯನ್ನ ಆಧರಿಸಿ ಟಕ್ಕರ್ ಕೊಡೋದಕ್ಕೆ ರಾಜ್ಯ ಕಾಂಗ್ರೆಸ್ ಸಜ್ಜಾಗಿರೋದು. ಬಿಜೆಪಿ ಸಂಸದರಾದಂತಹ ಬೊಮ್ಮಾಯಿ, ಸುಧಾಕರ್ ನೆಪದಲ್ಲಿ ಮೋದಿಗೆ ಸವಾಲ್ ಹಾಕಲಾಗ್ತಾ ಇದೆ. ಸಂಸತ್ ಅಧಿವೇಶನದಲ್ಲಿ ಕೋವಿಡ್ ಹಗರಣ ವರದಿ ಪ್ರಸ್ತಾಪಿಸೋದಕ್ಕೆ ಕಾಂಗ್ರೆಸ್ ಈಗಾಗಲೇ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದೆ. ಈಗಾಗಲೇ ವರದಿಯನ್ನ ಆಧರಿಸಿ ಬಿಎಸ್ವೈ ರಾಮುಲು ತನಿಖೆಗೆ ಎಸ್ಐಟಿಯನ್ನ ಕೂಡ ರಚನೆ ಮಾಡಲಾಗಿದೆ. ಆದಷ್ಟು ಬೇಗ ಕೋವಿಡ್ ಹಗರಣ ವರದಿ ಕೊಡುವಂತೆ ಕುನ್ಹಾ ಅವರಿಗೆ ಸಿಎಂ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ವರದಿ ಬರ್ತಾ ಇದ್ದಂತೆ ಬೊಮ್ಮಾಯಿ, ಸುಧಾಕರ್ಗೂ ಕೂಡ ಶಾಕ್ ಕೊಡುವಂತಹ ಸಾಧ್ಯತೆಗಳಿದೆ. ಎಸ್ಐಟಿಯನ್ನ ಕೂಡ ಈಗಾಗಲೇ ರಚನೆಯನ್ನ ಮಾಡಲಾಗಿದೆ. ತನಿಖೆಗೆ ಕೋವಿಡ್ ಟೈಮಲ್ಲಿ ಎಷ್ಟೆಲ್ಲ ಹಗರಣಗಳಾಗಿದೆ ಇದೆಲ್ಲದರ ಬಗ್ಗೆ ತನಿಖೆಯಾಗಬೇಕು. ಮತ್ತೆ ಮೈಕಲ್ ಡಿ ಕುನ್ಹಾ ನೇತೃತ್ವದ ತಂಡಕ್ಕೆ ಬೇಗ ವರದಿ ಕೊಡಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಆ ವರದಿಯನ್ನ ಆಧರಿಸಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡಲಿದ್ದಾರೆ. ಮತ್ತೊಂದು ಕಡೆ ಸಂಸತ್ತಿನಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ರೆಡಿಯಾಗಿದೆ. ಬಿಜೆಪಿಗೆ ಸರಿಯಾಗಿ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಮಾಡ್ಕೊಂಡಿರುವಂತಹ ಮಾಸ್ಟರ್ ಪ್ಲಾನ್ ಇದು. ನೋಡಿ, ಸಂಸತ್ತಿನಲ್ಲಿ ರಾಜ್ಯದ ಕೋವಿಡ್ ಹಗರಣದ ವರದಿ ಪ್ರಸ್ತಾಪ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಯಾಕಂದ್ರೆ ಮೂಡ ಹಗರಣವನ್ನ ಮುಂದಿಟ್ಕೊಂಡು ಬಿಜೆಪಿ ಹಾಗೆ ಜೆಡಿಎಸ್ ಯಾವ ರೀತಿ ಹೋರಾಟ ಮಾಡ್ತು, ಸರ್ಕಾರವನ್ನ, ಸಿದ್ದರಾಮಯ್ಯ ಅವರನ್ನ ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿಸಿದ್ರು, ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಮಾಡ್ತಾರೆ. ಅದಾದ ಮೇಲೆ ವಾಲ್ಮೀಕಿ ಹಗರಣದ ವಿಚಾರವನ್ನ ಇಟ್ಕೊಂಡು ಕೂಡ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟಗಳಾಗತ್ತೆ. ಸೊ ಯಾವ ರೀತಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತೋ ಬಿಜೆಪಿ, ಅದೇ ರೀತಿ ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿರೋದು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಸಂಸತ್ತಿನಲ್ಲಿ ಕೋವಿಡ್ ಹಗರಣ ಪ್ರಸ್ತಾಪ ಮಾಡೋದಕ್ಕೆ ಕಾಂಗ್ರೆಸ್ ಈಗ ಆಲ್ರೆಡಿ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಯಾವ ರೀತಿ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ರೆಡಿ ಆಗಿದೆ ಬಿಜೆಪಿಗೆ ಕಾಂಗ್ರೆಸ್ ಅಂತ ಹೇಳಿ? ನಿಜ, ಯಾಕಂದರೆ ಮೂಡ ಹಗರಣ ಅದೇ ರೀತಿಯಾಗಿ ವಾಲ್ಮೀಕಿ ಹಗರಣ ಸಂಬಂಧಪಟ್ಟಂತೆ ಮತ್ತೆ ಪುನಃ ಇಲ್ಲಿ ಸದನದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಇದು ವಿಚಾರ ಸರ್ಕಾರಕ್ಕೆ ತೀವ್ರವಾಗಿರ್ತಕ್ಕಂಥ ಮುಜುಗರ ಆಗಿತ್ತು. ಹೀಗಾಗಿ ಈಗ ಸಂಸತ್ ಇಲ್ಲಿ ಸದನ ನಡೀತಾ ಇದೆ, ಸದನ ನಡಲಿಕ್ಕಿದೆ. ಹೀಗಾಗಿ ಈ ಸದನದಲ್ಲಿ ಏನು ವಿಚಾರ ಪ್ರಸ್ತಾಪ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ, ಇಲ್ಲಿ ಯಡಿಯೂರಪ್ಪನವ್ರ ವಿರುದ್ಧವಾಗಿ ಕೋವಿಡ್ ಕಾಲದಲ್ಲಿ ಸಾಕಷ್ಟು ಅಕ್ರಮ ಆಗಿತ್ತು, ಆ ವಿಚಾರವನ್ನು ಕೂಡ ಎತ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ಯಾಕಂತ ಹೇಳಿದ್ರೆ PPE ಕಿಟ್ಗಳು ತೆಗೆದುಕೊಳ್ಳೋದಿರ್ಬೋದು, ಅದೇ ರೀತಿಯಾಗಿ ಬೆಡ್ಗಳು ಇರ್ಬೋದು, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಸಾಕಷ್ಟು ಅಕ್ರಮಗಳಾಗಿದೆ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ. ಇಲ್ಲಿ ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಇದೇ ವಿಚಾರವನ್ನ ಸದನದಲ್ಲೂ ಕೂಡ ಪ್ರಸ್ತಾಪಿಸಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ. ಅದೇ ರೀತಿಯಾಗಿ ಯಾಕಂತ ಹೇಳಿದ್ರೆ ಇಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸೋದ್ರ ಮೂಲಕವಾಗಿ ಮತ್ತೆ ತಿರುಗೇಟನ್ನು ಕೊಡಲಿಕ್ಕೆ ಸದನದಲ್ಲಿ ಪ್ಲಾನ್ ಮಾಡಿಕೊಂಡಿದೆ. ಅದೇ ರೀತಿಯಾಗಿ ಈಗ ಬೊಮ್ಮಾಯಿ ಸರ್ಕಾರ, ಅದೇ ರೀತಿ ಸುಧಾಕರ್ ಇದ್ದಾಗಲೂ ಕೂಡ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಮೈಕಲ್ ಡಿ ಕುನ್ಹಾ ಅವರ ವರದಿ ಹೇಳಿತ್ತು. ಹೀಗಾಗಿ ಇದೀಗ ಮಧ್ಯಂತರ ವರದಿ ಅಂತ ತೆಗೆದುಕೊಂಡು ಇದರ ಆಧಾರದಲ್ಲಿ FIR ದಾಖಲು ಮಾಡಿ ಕಾನೂನಾತ್ಮಕ ಕ್ರಮವನ್ನು ಒಂದು ಕಡೆ ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ಹೊರಟಿದೆ. ಅದೇ ರೀತಿಯಾಗಿ ಸದನದ ಒಳಗಡೆಯೂ ಕೂಡ ಇಲ್ಲಿ ಬಿಜೆಪಿ ತೀವ್ರವಾಗಿರ್ತಕ್ಕಂಥ ಮುಜುಗರ ಮಾಡಬೇಕು ಅಂತಲೇ ಹೊರಟಿದೆ. ಯಾಕಂತ ಹೇಳಿದ್ರೆ ಸದನದಲ್ಲಿ ಈಗ ಅಬಕಾರಿ ಹಗರಣ ಇರ್ಬೋದು, ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ PA ಮಾಡಂತ ಒಂದಿಷ್ಟು ಅವರ ಹೆಸರನ್ನು ಬರಿಟ್ಟು ಒಂದೊಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಕರಣ ಇರ್ಬೋದು, ಇವೆಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪಿಸಲಿಕ್ಕೆ, ಭ್ರಷ್ಟಾಚಾರದ ಆರೋಪವನ್ನು ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂತೆ ಇತ್ತ ಕಡೆ ಸರ್ಕಾರ ಕೂಡ ಸಿದ್ಧತೆ ಮಾಡಿಕೊಂಡು ಇಲ್ಲಿ ಹಿಂದಿನ ಕಾಲದಲ್ಲಿ ಕೋವಿಡ್ ಹಗರಣದಲ್ಲಿ ಏನೇನಾಗಿದೆ ಈ ವಿಚಾರವನ್ನು ಕೂಡ ಪ್ರಸ್ತಾಪಿಸಲಿಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದೆ. ಹೀಗಾಗಿ ಈ ಬಾರಿಯ ಸದನದಲ್ಲಿ ಈಗ ಎರಡೂ ಕಡೆಯಿಂದ ಭ್ರಷ್ಟಾಚಾರ ಆರೋಪಗಳು ಕೂಡ ಕಂಡು ಬರೋದು ನಾವಿಲ್ಲಿ ನೋಡ್ಕೊಳ್ಬಹುದು. ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.